ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಸೆಪ್ಟೆಂಬರ್ 15ರಂದು ಮಾನವ ಸರಪಳಿ ಮಾಡುವ ಮೂಲಕ ಹಾಗೂ ಸುಮಾರು 500 ಮೀಟರ್ ಕರ್ನಾಟಕ ಧ್ವಜ ಅನಾವರಣ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸಲಾಯಿತು. ಕರ್ನಾಟಕ ಸರ್ಕಾರವು ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸ್ತಾ ಇದ್ದು, ಬೀದರ್ನಿಂದ ಚಾಮರಾಜನಗರದವರೆಗೂ ಸುಮಾರು 2500 ಕಿಲೋಮೀಟರ್ನಷ್ಟು ಮಾನವ ಸರಪಳಿ ನಿರ್ಮಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಾಗೂ ಸುಮಾರು 500 ಮೀಟರ್ ಉದ್ದದ ಕರ್ನಾಟಕ ಧ್ವಜ ಹಿಡಿದು ಎಲ್ಲ ವಿದ್ಯಾರ್ಥಿಗಳು ಬುಕ್ ಆಫ್ ರೆಕಾರ್ಡ್ಗೆ ಸೇರುವ ರೀತಿಯಲ್ಲಿ ಅನಾವರಣ ಮಾಡಿದರು. ಧಾರವಾಡ ಜಿಲ್ಲಾಡಳಿತದಿಂದ ತೇಗೂರಿಂದ ಮಾವಿನಕೊಪ್ಪ ಮಾರ್ಗದ ಮೂಲಕ ಸುಮಾರು 55 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ನಿರ್ಮಿಸಿ ಸದರಿ ಮಾನವ ಸರಪಳಿಯಲ್ಲಿ ಅಂದಾಜು 3.5 ಲಕ್ಷ ಜನ ಪಾಲ್ಗೊಂಡಿದ್ದು, ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರ ಹಾಗೂ ಕರ್ನಾಟಕ ರಾಜ್ಯದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಹಾಗೂ ನವಲಗುಂದ ತಾಲೂಕಿನ ಶಾಸಕರಾಗಿರುವ ಎನ್ಎಚ್ ಕೋನರೆಡ್ಡಿ ಅವರು ಹಾಗೂ ಹುಬ್ಬಳ್ಳಿ ನಗರದ ಎಂಎಲ್ಎ ಆದ ಪ್ರಸಾದ್ ಅಬ್ಬಯ್ಯ ಹಾಗೂ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ದಿವ್ಯ ಪ್ರಭು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಪಿ ಶುಭಾ ಅವರು ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನವಲಗುಂದದ ಪ್ರಾಂಶುಪಾಲರಾದ ರಮೇಶ್ ಕಬೇರ್ಹಳ್ಳಿ ಹಾಗೂ ಸಿಬ್ಬಂದಿ ವರ್ಗವು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಅಲ್ಲದೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು, ಶಾಲಾ ಕಾಲೇಜು ಶಿಕ್ಷಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರದಿ ಲಿಂಗರಾಜ್ ತಳಿಹಾಳ್. ಅಲ್ಲೇ ನಿಂತ್ರಿ ಕನ್ನಡ ಬಾವುಟ ಬರ್ತಾ ಇದ್ದ ಮಕ್ಕಳು ದಯವಿಟ್ಟು ಅಲ್ಲೇ ನಿಂದ್ರಿಸ್ರಿ ಅವ್ರಿಗೆ ಅಲ್ಲೇ ನಿಂದ್ರಿಸ್ರಿ. ಆಂಡ್ರೆ